ಬೆನಿಫಿಷಿಯರೀಸ್ ಅಲ್ಲ ಅಲ್ಲಿ ಸೇರೋದು. ಕಾಂಗ್ರೆಸ್ನ ಜಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ, ದುಡ್ಡು ಖರ್ಚು ಮಾಡಷ್ಟೇ. ಅದು ಅವ್ರ ಪಕ್ಷ ಸೇರ್ಕೊಂಡ್ರೆ ನಮಗೇನು, ನಾನು ಅದು ಕೇಳೋದು ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೆ ಒಂದೊಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 4 ಜನವೋ 5 ಜನವೋ ಉಪಮುಖ್ಯಮಂತ್ರಿಗಳು ಬೇಕು ಅಂತ. ನನ್ನ ಅಭಿಪ್ರಾಯದಲ್ಲಿ ಸುಮಾರು 30-35 ಜನಕ್ಕೂ ಕೊಟ್ಟು ಬಿಡೋದು ಒಳ್ಳೆಯದು, ಎಲ್ರಿಗೂ ಉಪಮುಖ್ಯಮಂತ್ರಿ ಅಂತ. ಆಗ ಸಮಸ್ಯೆನೇ ಇರಲ್ವಲ್ಲ, ಕೊಟ್ಕೊಳ್ಳೋದು ಒಳ್ಳೆಯದು. ಇಷ್ಟು ದಿನ ಪ್ರತಿನಿತ್ಯ ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು, ಇದೆಲ್ಲ ನಾಟಕ ಅನ್ನೋದು, ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು, ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು. ಇವತ್ತು ಏನಾಗಿದೆ ಸಮಸ್ಯೆ, ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಯಾವುದೋ ಅಕಾಲಿಕ 1-2 ದಿನ ಮಳೆ ಬಂತಲ್ಲ, ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಈಗ. ಇಲ್ಲಿ ಭತ್ತ ಬೆಳೆದಾರೆ ಏನಾದರೂ, ರಾಗಿ ಬೆಳೆದಿರೋರು ಏನಾಗವ್ರೆ, ಹಲವಾರು ಬೆಳೆ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಯಿತು. ಇದೆಲ್ಲ ಒಂದು ಭಾಗ. ಬ್ಯಾಂಕ್ಗಳಲ್ಲಾಗಲಿ ಅವ್ರಿಗೆ ನೋಟಿಸ್ ಕೊಟ್ಕೊಂಡು ಹೆದರ್ಸ್ಕೊಂಡು ಕೂತವ್ರೆ. ಇಲ್ಲಿ ಕಾಫಿ ಬೆಳೆಗಾರರು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ, ಇದ್ರ ಬಗ್ಗೆ ಅವನಿಗಾದ್ರೂ ಚಿಂತೆ ಇದೆಯಾ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ? 2 ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ, ಸುರ್ಜೇವಾಲ ಬಂದು ಮೀಟಿಂಗ್ ಮಾಡಿರೋದೇನೋ ಅದು ಎಂಥದೋ. ಈಗ ಈ ಪಂಚ ಗ್ಯಾರಂಟಿಗಳವಲ್ಲ, ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಳ್ಳೋಕೆ ಒಬ್ಬೇನೋ ಅಧ್ಯಕ್ಷನಂತೀಗ, ಅಧ್ಯಕ್ಷ, ಅದಕ್ಕೆ 5 ಜನ ಉಪಾಧ್ಯಕ್ಷರು, ಅದಕ್ಕೆ ವರ್ಷಕ್ಕೆ 16 ಕೋಟಿ ಖರ್ಚಂತೆ. ಅದೆಲ್ಲ ಗಾದೆ ಹೇಳ್ತಾರಲ್ಲ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ, ಆ ಕೆಲಸ ಮಾಡ್ಕೊಂಡು ಹೊರಟಾರೆ. ಜನಗಳ ದುಡ್ಡು ರಾಜ್ಯದ ಜನತೆಯ ಕಷ್ಟಪಟ್ಟು ದುಡಿಮೆ ಮಾಡಿರ್ತಕ್ಕಂಥ ಜನರ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ಕೊಂಡು ಹೊರಟವ್ರೆ. ಅವರಲ್ಲಿ ಏನು ಪರಿಸ್ಥಿತಿ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಹೇಳಬೇಕಾಗಿಲ್ಲ. ಚುನಾವಣಾ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ.